ಇದು ನಮ್ಮ ತೋಟ. ನಮ್ದು ಆ್ಯಕ್ಚುಲಿ ಬಾಡೇನಹಳ್ಳಿ ಅಂತ, ಇಲ್ಲೇ 2 ಕಿಲೋಮೀಟರ್ ದೂರ. ನಾನು ರಿಟೈರ್ಡ್ ಇಂಜಿನಿಯರ್ ಇನ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ನಾನು ರಿಟೈರ್ಡ್ ಆಗಿ 5 ಇಯರ್ಸ್ ಆಯಿತು. ಮೊದಲು ನಮ್ಮದು ಮಾಮೂಲಿ ಕರೆಂಟ್ KV ಕರೆಂಟಲ್ಲಿ ಓಡಿಸ್ತಾ ಇದ್ವಿ. ಬಟ್ ಅದರಲ್ಲಿ ನಮಗೆ ಕರೆಕ್ಟೇ ಬರ್ತಿರಲಿಲ್ಲ. ಲೈನು ದೂರ, ಟ್ರಬಲ್ಲು, ಅದು ಇದು ತುಂಬಾ ಆಗ್ತಿತ್ತು. ತುಂಬ ಭಾರಿ ಇದಾಗೋಗ್ತು. ನಾವು ಇಂಡಿಪೆಂಡೆಂಟ್ TC ಹಾಕ್ಸ್ಕೊಳ್ಳೋಣ ಅಂತ ನೋಡಿದ್ವಿ. ಸೊ ಅದಕ್ಕಿಂತಲೂ ನಾವು ಯಾವಾಗ ಬಂದ್ರೂ ನಮಗೆ ನೀರು ಇರಬೇಕು, ಆ ಥರ ಮಾಡ್ಕೋಬೇಕು ಅಂದರೆ ಈ ಸೋಲಾರೇ ಬೆಟ್ರ್ ಅಂತ ಅನ್ನಿಸ್ತು. ಆಮೇಲೆ ಊರ ಪಕ್ಕನೇ ಇವರು SD ಎಂಟರ್ಪ್ರೈಸಸ್ನವ್ರ ಊರು ಇಲ್ಲೇ ನೇರ್ಲಕೆರೆ ಅಂತ ಪಕ್ಕನೇ ನಮಗೆ ಒಂದು 3 ಕಿಲೋಮೀಟ್ರು. ಸೊ ಅಲ್ಲಿ ಯಾರೋ ಹೇಳಿದ್ರು ಅವ್ರು ಹಾಕ್ಸಿದ್ದಾರೆ ಅಂತ. ಕೊನೆ ನೋಡಿದ್ರೆ ಅವರೇ ಅದನ್ನು ಮಾಡೋರೆ ಅದನ್ನು ಅಂತ ಗೊತ್ತಾಯಿತು. ಸೊ ಅಲ್ಲಿ ಅವ್ರ ತೋಟದಲ್ಲಿ ನೋಡಿದ್ವಿ. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ರೀಸನಬಲ್ ಅನ್ನಿಸ್ತು. ಅವ್ರೂ ಓಕೆ, ಅವ್ರು ಮಾಡಿರೋ ಪ್ರಾಜೆಕ್ಟ್ ಎಲ್ಲ ಸರಿ ನೋಡಿದ್ವಿ, ವಿಡಿಯೋಗಳೆಲ್ಲ. ಸೊ ಹಂಗಾಗಿ ಇದಕ್ಕೆ ಹೋದ್ವಿ. ಸೊ ಈ ಒಂದು 1 ಮಂತ್ ಹಿಂದೆ ನಮ್ಗೆ ಇದನ್ನು ಇನ್ಸ್ಟಾಲ್ ಮಾಡಿಕೊಟ್ರು. ಅವತ್ತಿಂದನೂ ನಮಗೇನು ಪ್ರಾಬ್ಲಮ್ ಇಲ್ಲ. ನಾವು ಯಾವಾಗ ಬಂದ್ರೂ ಸಂಜೆ 4:30, 5 ತನಕನೂ ಮೋಟ್ರ್ ಓಡ್ತಾ ಇರುತ್ತೆ. ಹಂಗಾಗಿ KV ಕರೆಂಟ್ ಇಷ್ಟೊತ್ತಿಗೆ ಹೋಗ್ಬೇಕಪ್ಪ, ಇವತ್ತು ಇಷ್ಟೊತ್ತಿಗೆ ಕೊಡ್ತಾರೆ, ಇಲ್ಲಿದ್ರೆ ಆ ಥರ ತುಂಬಾ ಮಿಸ್ ಆಗ್ತಿತ್ತು ನಮಗೆ. ಬಂದಿದ್ದು ಏನೂ ಆಗ್ತಿರ್ಲಿಲ್ಲ ಅನ್ನೋ ಸರಿ. ಹಂಗಾಗಿ ಇವಾಗ ಯಾವಾಗ ಬಂದರೂ ನಮಗೇನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಒಳ್ಳೆ ಸರ್ವಿಸ್ ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಹಂಗಾಗಿ ಎಲ್ಲ ವಿಷಯದಲ್ಲೂ ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ. ಮತ್ತೆ ಬಿಸಿಲು ಬಂದ ತಕ್ಷಣ ಹೆಂಗೆ? ಆಮೇಲೆ ಇದಕ್ಕೇನಾಗಿದೆ ಅಂದರೆ, ಮೊದಲು 1-2 ದಿನ ಆಟೋ ಸೆಟ್ ಮಾಡಿರಲಿಲ್ಲ, ಆಮೇಲೆ ಮಾಡಿಕೊಟ್ರು. ಸೊ ಹಂಗಾಗಿ ಸುಮಾರು 8-8:30ಗೆ ಆನ್ ಆಗಿಬಿಡುತ್ತೆ. ಬಿಸಿಲು ಎಷ್ಟು ಇಂಟೆನ್ಸಿಟಿ ಬೇಗ ಇತ್ತು ಅಂದ್ರೆ ಬೇಗನೆ ಆಗುತ್ತೆ. ಅಪ್ ಟು 5 ತನಕನೂ ಇರುತ್ತೆ. ಸ್ವಲ್ಪ ಕಮ್ಮಿ ಆಗುತ್ತೆ, 4:15ರಿಂದ 4ರಿಂದ ಕಮ್ಮಿ ಆಗುತ್ತೆ ಸ್ವಲ್ಪ. ಬಟ್ 5 ತನಕನೂ ಇರುತ್ತೆ, ನೋ ಪ್ರಾಬ್ಲಮ್. ಇದು ಬೋರ್ ಆಳ 650 ಅಡಿ ಇದೆ. ನಾವು ಇದರಲ್ಲಿ ಮೋಟ್ರು ಬಿಟ್ಟಿರೋದು 320 ಮೀಟರ್ಸ್ ಅಂತ ಅನ್ಸುತ್ತೆ. 320, 1732, 16 ಬಿಟ್ಟಿದ್ದೀವಿ. 320 ಅಡಿ ಬಿಟ್ಟಿದ್ದೀವಿ. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನಾವು ಇದನ್ನು ಒಂದು ಶೆಡ್ ಮಾಡ್ಕೊಂಡು ಅದ್ರ ಮೇಲೆ ಇದನ್ನು ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಕ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ಹಂಗಾಗಿ ನಮಗೆಲ್ಲ ಕೋಪ್ರೇಷನ್ ಇದೆ. ತುಂಬಾ ಲಕ್ಕಿ ಟು. ಈಗ ಯಾವುದೋ ಗೊತ್ತಿಲ್ಲದವ್ರ ಕಡೆ ಹಾಕ್ಸೋದ್ಕಿನ್ನ ನಮ್ಮ ಊರ ಪಕ್ಕದವ್ರೇ ಈಸ್ ಎ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಬೇರೆ. ಸೊ ಹಂಗಾಗಿ ನಮಗೆಲ್ಲ ಎಲ್ಲ ವಿಷಯದಲ್ಲೂ ಓಕೆ, ತುಂಬ ಖುಷಿ ಇದೆ. ನಿಮಗೆ ನೀವು ಯಾವಾಗ ಬಂದು ನೀರು ಬರ್ತಾ ಇರುತ್ತೆ ಬೆಳಗ್ಗೆ? ಬರ್ತಾ ಇರುತ್ತೆ. ಇದರಿಂದ ಮೊದಲು ತುಂಬ ಟೆನ್ಷನ್ ಆಗ್ತಾ ಇತ್ತು. ಇವಾಗ ಒಂಥರ ರಿಲೀಫ್ ಆಗಿದೆ ನಮಗೆ. ಒಂಥರ ಖುಷಿ ಆಗುತ್ತೆ ಬರೋದಕ್ಕೂ ಇವಾಗ ತೋಟಕ್ಕೆ. ನೀರಿದ್ರೆ ಅಷ್ಟೇ ತೋಟಕ್ಕೆ ಬಂದರೆ ಒಂಥರ ಚಂದ. ನೀರಿಲ್ಲದೆ ಬಂದು ಹೋಯ್ತು ಅಂದರೆ ಏನೋ ಆಗಲ್ಲ. ಅಲ್ಲಿ ಬಂದು ನೀರು ಹಾಯಿಸ್ಬೇಕು, ಏನೋ ನೋಡಬೇಕು, ಚೆನ್ನಾಗಿರುತ್ತೆ. ಇವಾಗ ಯಾವಾಗ ಬಂದರೂ ನೀರು ಇರೋದ್ರಿಂದ ತುಂಬಾ ಹ್ಯಾಪಿ. ಇದೆಲ್ಲ ಒಂದು 6.5-7 ಎಕರೆ ಇದೆ. ಒಂದೇ ಬೋರು. ಆ್ಯಕ್ಚುಲಿ ಇನ್ನೊಂದು ಬೋರ್ ಮಾಡ್ಕೋಬೇಕು. ಒಂದು ಇತ್ತು ಹಳೇದು, ಅದು ಫೇಲ್ ಆಯ್ತು. ಯಾಕೆ ಇದಾಯಿತು, ಸಿಲ್ಟಪ್ ಆಗೋಗ್ಬಿಡುತ್ತೆ ಏನೋ ಇದಾಗಿ. ಅದನ್ನೇ ಸರಿ ಮಾಡಿಸ್ಬೇಕು, ಇಲ್ಲಾಂದರೆ ಬೇರೆ ಪಾಯಿಂಟ್ ಮಾಡಿಸ್ಬೇಕು. ಬೇಕಾಗಿದೆ ಇನ್ನೊಂದು, ಬೇಕೇ ಬೇಕು ನಮ್ಗೆ ಇನ್ನೊಂದು ಮಾಡಿಸ್ಬೇಕು. ಈ ಸಮ್ಮರಲ್ಲೇ, ನೆಕ್ಸ್ಟ್ ಮಂತಲ್ಲೇ ಯಾವಾಗಾರು ಒಂದು ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಒಂದು 200 ಗಿಡ ತೆಂಗಿನ ಗಿಡ ಇದೆ. ಇನ್ನು 1100-1200 ಅಡಿಕೆ ಇದೆ. ಬಾಳೆನಿದೆ ಅದ್ರೊಳಗೆ ಸ್ವಲ್ಪ. ಏನು ಮನೆಗೆ ಅಂತ ಅದೇನು ಕಮರ್ಷಿಯಲ್ ಏನು ಮಾಡಿಲ್ಲ, ನಾವು ಮನೆಗೆ ಯೂಸ್ ಮಾಡ್ತೀವಿ. ಆಮೇಲೆ ಮೇಂಟೈನ್ ಆಗ್ತಾ ಇದೆ. ಅಂದರೆ ಈಗ ನಿಮ್ಮದು ಸೋಲಾರ್ ಹಾಕಿದ್ರಿಂದ ನನಗೆ 7 hours ಡೈಲಿ ಸಿಗುತ್ತೆ ನೀರು. ಈಗ ಚೆನ್ನಾಗಿದೆ ಅನಿಸುತ್ತೆ ಇಲ್ಲಿವರೆಗೂ. ಮೋಸ್ಟ್ಲಿ ಇದರಲ್ಲೇ ನಾನು ಈ ವರ್ಷನೂ ಮೇಂಟೈನ್ ಮಾಡ್ಬೋದು ಅಂತಲೂ ಅನಿಸುತ್ತೆ. ನೋಡೋಣ ಹೆಂಗಾಗುತ್ತೆ. ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ಇಮಿಡಿಯೇಟ್ ಮಾಡಿಸ್ಕೋಬೇಕು. ಬಟ್ ಐ ಹೋಪ್ ಐ ಕ್ಯಾನ್ ಮೇಂಟೈನ್ ವಿತ್ ದಿಸ್ ಸಿಂಗಲ್ ಬೋರ್ ಓನ್ಲಿ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು.